ಒಬ್ಬರ ಮೃತ್ಯುವಾದ ನಂತರ 1 ವರ್ಷ ಮನೆಯಲ್ಲಿ ಹಬ್ಬಗಳನ್ನು ಆಚರಿಸಬಾರದು ಎಂದು ಜನರು ಹೇಳುತ್ತಾರೆ. ಈ ನಂಬಿಕೆಗೆ ಯಾವುದೇ ವೈಜ್ಞಾನಿಕ ಕಾರಣವಿದೆಯೇ ಅಂತ ತಿಥಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಕೇಳಿದರೆ, ಧನ್ಯವಾದ ಗುರುಗಳೇ, ಸೂತಕದ ಬಗ್ಗೆ ಮತ್ತೊಂದು ಅರ್ಥಪೂರ್ಣವಾದ ವಿಡಿಯೋ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಒಬ್ಬರ ಮೃತ್ಯುವಾದ ನಂತರ 1 ವರ್ಷ ಮನೆಯಲ್ಲಿ ಹಬ್ಬಗಳನ್ನು ಆಚರಿಸಬಾರದು ಎಂದು ಜನರು ಹೇಳುತ್ತಾರೆ. ಈ ನಂಬಿಕೆಗೆ ಯಾವುದೇ ವೈಜ್ಞಾನಿಕ ಕಾರಣವಿದೆಯೇ ಅಂತ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಆ್ಯಕ್ಚುಲಿ ಇಂದಿನ ಕಾಲದಲ್ಲಿ ಯಾರಾದರೂ ಮನೆ ಸತ್ತೋದ್ರೆ ತಿಥಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗಲೂ ಕೂಡ ಈ ಕೊಡಗಿನ ಕಡೆ ಹೋದರೆ ಒಂದು ಪದ್ಧತಿ ಇದೆ. ಯಾರು ಸತ್ತರೆ ಮುಯಿ ಮಾಡ್ತಾರೆ. ಮುಯಿ ಅಂದರೆ ಹಣ ಕೊಡ್ತಾರೆ, ಮುಯಿ ಅಂತ ಕರಿತೀವಿ. ಹೆಣ ನೋಡೋಕ್ಕೆ ಬಂದವರು ಕವರಲ್ಲಿ ಹಣ ಇಟ್ಟು ಕೊಡ್ತಾರೆ ಎಲ್ಲರೂ, ಈಗಲೂ ಕೂಡ. ಯಾಕೆ ಅಂದರೆ ಅವ್ರು ತುಂಬ ಕಷ್ಟದಲ್ಲಿರ್ತಾರೆ. ಸೊ ತಿಥಿ ಮಾಡ್ಬೇಕಾದ್ರೆ ಎಲ್ಲ ಖರ್ಚಾಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ಏನಾಗ್ತಾಯಿತ್ತು, ಇನ್ಕಮ್ ಸೋರ್ಸ್ ಇರುತ್ತಲ್ಲ, ಈಗ ಜಾಸ್ತಿ ಏನಾರ ಮಾಡಿ ಸಂಪಾದನೆ ಮಾಡ್ತಾರೆ. ಹಿಂದೆ ತುಂಬ ಕಷ್ಟ ಆಯಿತು, ವ್ಯವಸಾಯದ ಮೇಲೆ ಡಿಪೆಂಡ್ ಆಗ್ತಾಯಿದ್ರು. ವ್ಯವಸಾಯದಲ್ಲಿ ಪ್ರಕೃತಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ರೈತರಿಗೆ ತುಂಬ ಸಮಸ್ಯೆಗಳು ಬರ್ತಾಯಿತ್ತು. ಆಗ ಬಡತನ ಜಾಸ್ತಿ ಇತ್ತು. ಆಗ ಯಾರಾದ್ರು ಮನೆ ಸತ್ತೋದ್ರೆ ಎಲ್ಲ ನೆಂಟರೆಲ್ಲ ತಿಥಿ ಮಾಡಿದಾಗ ತುಂಬ ಖರ್ಚಾಗ್ತದೆ. ಕೆಲವ್ರಿಗೆ ಸಾಲ ಕೂಡ ಆಗ್ತಾಯಿತ್ತು. ಸೊ ಆ ಸಾಲ ಮಾಡ್ಕೊಂಡಂಥ ವ್ಯಕ್ತಿ 1 ವರ್ಷದಲ್ಲಿ ಎಷ್ಟೊಂದು ಹಬ್ಬಗಳು ಬರ್ತವೆ, ಎಲ್ಲ ಹಬ್ಬಗಳನ್ನು ಮಾಡ್ತಾ ಹೋದರೆ ಒಂದೊಂದು ಹಬ್ಬಗಳಿಗೂ ಖರ್ಚಾಗುತ್ತೆ. ಆಗ ಮಕ್ಕಳು ಜಾಸ್ತಿ ಇದ್ದರು, ಹೆಣ್ಮಕ್ಳು ಜಾಸ್ತಿ ಇದ್ದರು, ಆವಾಗ ಸಂಸಾರ ದೊಡ್ಡದಾಗಿತ್ತು, ಕೂಡು ಕುಟುಂಬ. ಹಬ್ಬಕ್ಕೆ ಎಲ್ಲರೂ ಕರಿಬೇಕಾಗಿತ್ತು. ಅವರೆಲ್ಲ ಜನ ಬಂದಾಗ ಅವ್ರಿಗೆಲ್ಲ ಹೊಸ ಬಟ್ಟೆ ಕೊಡಿಸ್ಬೇಕು. ಹಬ್ಬದ ತುಂಬ ಖರ್ಚಾಗತ್ತೆ. ಒಂದು ಹಬ್ಬ ಅಲ್ಲ, ಬೇಕಾಷ್ಟು ಹಬ್ಬಗಳು ಬರ್ತವೆ. ಎಲ್ಲ ಹಬ್ಬಗಳಿಗೂ ಅವ್ನು ಹಬ್ಬ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ರು, ಒಂದು ಪದ್ಧತಿ ಮಾಡಿದ್ರು, ಸೈಕಲಾಜಿಕಲ್ ಎಫೆಕ್ಟ್, ಒಂದು ರೂಲ್. ಯಾರಾದರೂ ಮನೆಯಲ್ಲಿ ಸತ್ತರೆ 1 ವರ್ಷ ಯಾರು ಯಾವುದೇ ಹಬ್ಬಗಳನ್ನು ಮಾಡಬಾರದು. ಇಷ್ಟೇ ವೈಜ್ಞಾನಿಕ ಚಿಂತನೆ, ಸಾಮಾಜಿಕ ಚಿಂತನೆ, ವಾಸ್ತವದ ಚಿಂತನೆ ಅಷ್ಟೇ. ಯಾಕೆ ಹೇಳಿ, ಆವಾಗ ಕಷ್ಟ ಇತ್ತು. ಈಗ ಹಂಗಲ್ಲ. ಕೆಲವು ಕಡೆ ನೋಡ್ಬೇಕು ನೀವು, ತಿಥಿ ಮಾಡೋದೇ ಒಂದು ಸೆಲೆಬ್ರೇಷನ್ ಥರ ಮಾಡ್ತಾರೆ. ಯಾಕಂದ್ರೆ ಬೇಕಾಷ್ಟು ಹಣ ಬರುತ್ತೆ. ಈ ಕೆಲವರು ನಮ್ಮ ಹಳ್ಳಿಗಳ ಕಡೆ ನೋಡ್ಬೇಕು, ಜಸ್ಟ್ ಬೆಂಗಳೂರದ 50-60 ಕಿಲೋಮೀಟ್ರಲ್ಲಿ ಅಲ್ಲಿ ಹುರುಳಿಕಾಳು ಚೆಲ್ಲಿದ್ರು ಬೆಳೀತಾ ಇರತಕ್ಕಂಥ ಗುಜರಿ ಜಮೀನದು, ಎಲ್ಲ ನುಜ್ರಿಗಲ್ಲಿರುತ್ತೆ, ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಅಂಥ ಜಮೀನು ಇವಾಗ ಹಾರೋಳ್ಳಿ ಹತ್ರ 5 ಕೋಟಿ ರೂಪಾಯಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಏನೋ ಹುರುಳಿಕಾಳು ಚೆಲ್ಲಿದ್ರು ಬೆಳೆದೇ ಇರತಕ್ಕಂಥ ಜಮೀನು ಸುಮ್ಮನೆ ಪಾಳು ಬಿದ್ದದ್ದು 5 ಕೋಟಿ ರೂಪಾಯಿ. ಯಾಕೆಂದರೆ ಈಗ ಎಕನಾಮಿಕಲ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರಿಗಳೆಲ್ಲ ಬರ್ತಾ ಇದೆ, ನಗರ ದೊಡ್ಡದಾಗ್ತಾ ಇದೆ, ಸುತ್ತಮುತ್ತಲ ಪ್ರಾಪರ್ಟಿಗಳಿಗೆಲ್ಲ ವ್ಯಾಲ್ಯೂ ಬರ್ತಾ ಇದೆ, ಸೈಟ್ಗಳು ಮಾಡ್ತಾ ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಟೆಕ್ನಾಲಜಿ ಉಪಯೋಗಿಸಿ ಬೇರೆ ಕಡೆ ಎಲ್ಲ ದವಸ ಧಾನ್ಯಗಳನ್ನು ಬೆಳೀತಾರೆ. ಹೀಗಾಗ್ಬಿಟ್ಟು ಏನಾಗಿದೆ, ಹಣಕಾಸಿನ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ. ತುಂಬ ಮಕ್ಕಳು, ಹಳ್ಳಿ ಮಕ್ಕಳೆಲ್ಲ ಸಿಟಿಗೆ ಬರ್ತಾರೆ, ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊತಾರೆ, ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಹೇಗೋ ಹಣ ಮಾಡ್ತಾರೆ. ಈಗ ಹಣ ಮಾಡುವ ತಂತ್ರಗಾರಿಕೆ ಈಸಿ. ಈಗಿನ ಕಾಲಘಟ್ಟದಲ್ಲಿ ಅವನು ನಾನು ತುಂಬ ಕಡು ಬಡವನ, ಹಣ ಇಲ್ಲ ಅಂದರೆ ಅವನು ತುಂಬ ದಡ್ಡ ಅಂತಲೇ ಅರ್ಥ. ಯಾಕೆಂದರೆ ಈಗ BPL ಕಾರ್ಡಿನ ರೇಷನ್ ಸಿಗುತ್ತೆ, ಸ್ವಲ್ಪ ಗೋರ್ಮೆಂಟ್ ಸ್ಕೀಮ್ಗಳು, ರಾಶಿ ಸ್ಕೀಮ್ಗಳಿದೆ. ಆ ಸ್ಕೀಮ್ಗಳು ಉಪಯೋಗಿಸ್ಕೊಂಡು ಸರಿಯಾಗಿ ವ್ಯವಸಾಯ ಮಾಡಿದ್ರು ಕೂಡ ಬದುಕಬಹುದು. ಹೀಗಾಗಿ ಇವಾಗ ತಿಥಿನ ಏನು ಮಾಡ್ತಾರೆ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಈಗ ಇಂದಿನ ಕಾಲದ ರೂಲ್ಸ್ ಬರಲ್ಲ. ಸೊ ಇದಕ್ಕೆ ಯಾವುದೇ ರೀತಿಯಾದ ಆಧ್ಯಾತ್ಮಿಕವಾದ ದೈವಿಕ ಚಿಂತನೆ, ಮೌಢ್ಯದ ಚಿಂತನೆ ಇಲ್ಲ. 1 ವರ್ಷದಲ್ಲಿ ಯಾರು ಸತ್ತರೆ, ನಿಮಗೆ ಹಣಕಾಸಿನ ಅನುಕೂಲತೆ ಇದ್ದರೆ ಹಬ್ಬ ಮಾಡಬೇಕು ಅಂದರೆ ಆರಾಮಾಗಿ ಮಾಡಿ. ಯಾಕಂದರೆ ಈಗ ಅವ್ರ ಪ್ರಕಾರ ಯೋಚನೆ ಮಾಡೋಣ, ನನ್ನ ಪ್ರಕಾರ ಬೇಡ. ಸೊ ಆತ್ಮ ಸತ್ತ ಮೇಲೆ 11 ದಿನ ಆದ್ಮೇಲೆ ತಿಥಿ ಮಾಡಿರ್ತಾರೆ. ತಿಥಿ ಆದಮೇಲೆ ಸ್ವರ್ಗಕ್ಕೋ ನರ್ಗಕ್ಕೋ ಎಲ್ಕೋ ಹೋಗಿರುತ್ತೆ. ಸ್ವರ್ಗಕ್ಕೋ ನರ್ಕಕ್ಕೋ ಅದು ಹೋದ್ಮೇಲೆ ಇನ್ನದು ಇಲ್ವಲ್ಲ ಇಲ್ಲಿ, ಅದು ನಿಮ್ಗೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ? ಮಾಡೋದೇ ಇಲ್ವಲ್ಲ ಅಲ್ವಾ? ಅದು ಮುಗಿದು, ಅದ್ರ ಕೆಲಸ ಮುಗೀತು.
ಸೊ ನೀವು ಹಣಕಾಸಿನ ಸಮಸ್ಯೆ ಇಲ್ಲ ಅಂದರೆ ಆರಾಮಾಗಿ ನೀವು ಹಬ್ಬಗಳನ್ನೆಲ್ಲ ಮಾಡ್ಬೋದು. ಹಬ್ಬ ಅಂದೇನು, ರುಚಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡೋದು, ಖುಷಿಯಾಗಿರೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಸೆಲೆಬ್ರೇಟಿಂಗ್. ತಿಥಿ ದಿನ ಅದೇ ಥರ ನಾವು ಮಾಡೋದು, ಎಲ್ಲ ಅಡುಗೆಗಳನ್ನು ಮಾಡಿಕೊಂಡು ಹೊಸ ಬಟ್ಟೆಗಳನ್ನು ಹಾಕೊಂಡು. ಯಾಕೆ ತಿಥಿ ಮಾಡೋದು? ನಾವೆಲ್ಲ ನೋವನ್ನು ಮರ್ತಿದ್ದೀವಿ, ನಾವು ಜೀವನದಲ್ಲಿ ಸಂತೋಷವಾಗಿರ್ತೀವಿ, ನಿಮ್ಮ ಆತ್ಮ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಹೋಗಲಿ, ನಮ್ಮನ್ನು ನೋಡಿ ಎಷ್ಟು ಖುಷಿಯಾಗಿದ್ದೀವಿ, ನಾವು ಒಂದಿನ ನಿಮ್ಮ ಜೊತೆ ಬರ್ತೀವಿ ಅನ್ನತಕ್ಕಂಥ ಸಿಗ್ನಿಫಿಕೆನ್ಸ್. ದಟ್ ಇಸ್ ಕಾಲ್ಡ್ ಸೆಲೆಬ್ರೇಷನ್. ತಿಥಿ ಅಂದರೆ ಸೆಲೆಬ್ರೇಷನ್. ಅವರ ನೆನಪಿನಲ್ಲಿ, ಸತ್ತವರ ನೆನಪಿನಲ್ಲಿ ಸಂತೋಷವನ್ನು ಪಡೋದು, ಕೃತಜ್ಞತೆಯನ್ನು ಅರ್ಪಿಸುವುದು, ಅವ್ರು ಏನೆಲ್ಲ ನಮ್ಗೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನೆನೆಸ್ಕೊಂಡು ಸಂತೋಷ ಪಡತಕ್ಕಂಥ ಕ್ಷಣವೇ ತಿಥಿ, ಬೇರೇನೂ ಅಲ್ಲ. ಸೊ ಅದಕ್ಕೆ ಕೆಲವು ಶಾಸ್ತ್ರಗಳನ್ನು ಮಾಡಿ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಲಿ ಅಂತ 11 ದಿನ ಆದಮೇಲೆ ಅವ್ರಿಗೆ ಸೆಲೆಬ್ರೇಷನ್ ಮಾಡಿ ಕಳಿಸ್ತೀವಿ. ಸೊ ನಿಮಗೆ ಹಣಕಾಸು ಇದೆಯಾ? ನೋ ಪ್ರಾಬ್ಲಮ್, ನೀವು ಹಬ್ಬಗಳನ್ನು ಮಾಡಿ. ಸೊ ಮಾಡಬಾರ್ದು, ದುಡ್ಡಿಲ್ವಾ? ನೋ ಪ್ರಾಬ್ಲಮ್, ಮಾಡದೇ ಯಾವುದೇ ರೀತಿಯಾದ ವ್ಯತ್ಯಾಸ ಆಗೋದಿಲ್ಲ, ಯಾವುದೇ ರೀತಿಯಾದ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದೆಲ್ಲ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ. ಯಾರೋ ಒಂದು ಹೇಳಿರ್ತಾರೆ, ಇದು ನಂಬ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ರೀತಿ ಇಂದಿನ ಕಾಲದವರೆಗೆ ಅದು ಶ್ರೇಷ್ಠವಾದ ಪದ್ಧತಿ ಆಗಿತ್ತು. ಯಾಕೆಂದರೆ ಅವಾಗ ಹಣಕಾಸಿನ ಸಮಸ್ಯೆ ಇತ್ತು. ಈಗಿನ ಕಾಲದವರೆಗೆ ಆ ರೀತಿಯಾದ ಸಮಸ್ಯೆ ಇಲ್ಲ. ಸೊ ನನ್ನ ಪ್ರಕಾರ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ರೀಸೆಂಟಾಗಿ ನಿನ್ನೆ ಮಾತಾಡೋದು ಈ ವಿಚಾರವನ್ನು. ನಮ್ಮ ಮನೆ ಹತ್ರನೇ ಅವರು ತುಂಬ ಬುದ್ಧಿವಂತರು, ಒಳ್ಳೊಳ್ಳೆ ಕೆಲಸ ಇರ್ತಕ್ಕಂಥವ್ರು. ಅವ್ರ ಮನೇಲಿ ಒಬ್ಬ ತೀರೋದ್ರು ರೀಸೆಂಟಾಗಿ. ಅವರು ತಿಥಿನೇ ಮಾಡಿಲ್ಲ. ಅವರು ನೋಡಿ, ತುಂಬ ಬುದ್ಧಿವಂತರು ಅವರು. ಅವ್ರು ತಿಥಿನೇ ಮಾಡಿಲ್ಲ. ಆ ಹಣ ಸ್ವಲ್ಪ ಹಣನ ಯಾವುದೋ ಒಂದು ಚಾರಿಟಬಲ್ ಟ್ರಸ್ಟ್ಗೆ ತೊಗೊಂಡೋಗಿ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಹೆಣ ಸುಟ್ಟಾಕರು ಸುಮ್ಮನಾದ್ರು, ನೋ ತಿಥಿ. ಈ ಕಾನ್ಸೆಪ್ಟ್ ಬರ್ತಾ ಇದೆ, ಅದರ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ? ಏನು ಸಮಾಜಕ್ಕೆ ಸೇವೆ ಮಾಡಬೇಕು, ಸೇವಾ ಮನೋಭಾವದಿಂದ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಒಂದಷ್ಟು ದುಡ್ಡು ಕೊಟ್ಟರು ಅವರು. ಎಲ್ಲಿ? ನಮ್ಮನೆ ಹತ್ರ ನಡೆದಿರ್ತಕ್ಕಂಥ ಘಟನೆ. ಅರ್ಥ ಆಗ್ತಿದೆಯಾ? ಸೊ ಈ ತಿಥಿ ಬಗ್ಗೆ ತಲೆಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಕೆಲವಾರು ನಂಬಿಕೆಯ ವಿಚಾರವಾಗಿ ಕೆಲವಾರು ಮೌಢ್ಯಗಳು ಸೇರಿಕೊಂಡು ಮಾಡ್ತಾ ಹೋಗ್ತಾರೆ. ದುಡ್ಡಿದ್ರೆ ಮಾಡಿ, ಇಲ್ಲ ಅಂದರೆ ಆರಾಮಾಗಿರಿ, ತಿಥಿನೂ ಬೇಕಾಗಿಲ್ಲ. ಸತ್ತಾಗ ಆ ದೇಹ ದಾನ ಮಾಡಿ, ಇಲ್ಲ ಅಂದರೆ ಸುಟ್ಟಾಕಿದ್ರೆ ಸುಮ್ಮನಾಗಿ ಹಣ ತಗೊಂಡೋಗಿ ಎಲ್ಲಾದರೂ ಒಂದು ಬಡ ಆಶ್ರಮಕ್ಕೆ ಕೊಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.